ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅಂದರೆ ಉಂಡೆ ಮಾಡೋಣ ಅಂತ ಎಲ್ಲ ಏನು ಬೇಕೋ ಅಷ್ಟು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ಥರದ ಉಂಡೆ ಮಾಡಬೇಕಷ್ಟೇ. ಸೊ ಮಾಡಿಬಿಟ್ಟು ರೆಸಿಪಿ ಅಷ್ಟೊಂದು ಶೂಟ್ ಮಾಡೋಕ್ಕಾಗಲಿಲ್ಲ, ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಉಂಡೆಗೆ ಈ ಥರ ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಇದು ಎಳ್ಳು ಕರೆ ಎಳ್ಳು, ಸೊ ಅದನ್ನು ಈ ರೀತಿ ಹುರಿದಿಟ್ಕೊಂಡಿದ್ದೀನಿ. ಇದು ಬೇಸನ್ನು, ತುಪ್ಪ ತೊಗೊಂಡಿದ್ದೀನಿ. ಬೇಸನ್ನು ಹುರ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊತೀನಿ. ಅದಾದಮೇಲೆ ಒಂಚೂರು ಇದು ಒಂದು ಸ್ವಲ್ಪ ಇದಕ್ಕೆ ಬಂದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತೋರಿಸ್ತೀನಿ. ಸೊ ಇವಾಗ ಎಲ್ಲ ಉಂಡೆಗಳಾಯಿತು. ಲಾಸ್ಟ್ ರವೆ ಉಂಡೆ ಒಂದು ಹುರಿತಾ ಇದ್ದೀನಿ. ಸೊ ಇದು ರವೆ ಉಂಡೆ ಮಾಡಿದ್ರೆ ಆಯಿತು. ಇವಾಗ ನೋಡಿ ಇಷ್ಟು ಉಂಡೆಗಳಾಗಿದೆ. ಇದು ಎಳ್ಳುಂಡೆ, ಶೇಂಗಾ ಉಂಡೆ ಅಂದರೆ ಕಡಲೆ ಬೀಜದ ಉಂಡೆ, ಇದು ಬೇಸನ್ ಉಂಡೆ. ಇಲ್ಲಿ ರವೆ ಹುರ್ಕೊತಾ ಇದ್ದೀನಿ. ರವೆ ಹುರಿದ್ಬಿಟ್ಟು ಇದನ್ನ ಏನೋ ಕಟ್ಬಿಟ್ರೆ ಎಲ್ಲ ಉಂಡೆ ನಾಳಿಗೆ. ಇವಾಗ ಇದನ್ನ ಹುರ್ಕೊಂಡಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಕಟ್ ಮಾಡಿಕೊಂಡು ತುಪ್ಪ ಹಾಕಿ ಹುರಿದಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪಾಕದ ಥರ ಮಾಡಲ್ಲ ನಾನು, ಇದು ಜಸ್ಟ್ ಏನದು ಈ ಹಾಲು ಹಾಕಿ ಕಟ್ತಾರಲ್ವ, ಸೊ ಆ ರೀತಿ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ರೀತಿ ಮಾಡೋದು, ಅದು ಚೆನ್ನಾಗಿ ಬರುತ್ತೆ. ಏನು ಎಷ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿದ್ರೆ ಅದೇನು ಕೆಡಲ್ಲ. ಹಾಗಾಗಿ ಇವಾಗ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊತೀನಿ. ಇಷ್ಟು ಉಂಡೆಗಳನ್ನ ಮಾಡಿದ್ದೀವಿ. ಅದಾದಮೇಲೆ ದೋಸೆ ಹಿಟ್ಟಿತ್ತು, ಅದನ್ನ ಹಾಕ್ಕೊಂಡು ತಿಂತಾಯಿದ್ದೀವಿ. ನೋಡಿ, ಗಿಡಗಳಂತೂ ಈ ವೆದರ್ಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗಾಗಿ ಇನ್ನೊಂದಷ್ಟು ತರ್ಸೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಇದು ಹರ್ಕೊಳಕ್ಕೆ ಮನಸ್ಸು ಬರ್ತಾಯಿಲ್ಲ, ಆಯಿತಾ. ತುಂಬ ಚೆನ್ನಾಗಿದೆ. ಇನ್ನೂ ಒಂದಿಷ್ಟು ಗಿಡಗಳನ್ನ ಹಚ್ಚಿದ್ದೀನಿ, ಆ ಕಡೆ ಇಟ್ಟಿದ್ದೀನಿ, ಮಕ್ಕಳೆಲ್ಲ ಹರಿತಾರೆ ಅಂತ. ಸೊ ಹಾಗಾಗಿ ಇದಂತೂ ಗುಲಾಬಿನ ಹರ್ಕೊಳಕ್ಕೆ ಮನಸ್ಸು ಬರ್ತಾಯಿಲ್ಲ. ಮಂಗಳಗೌರಿ ಹರ್ಕೋಬೇಕು ಅಂತ ಬಿಟ್ಟಿದ್ದದು. ಸೊ ಇಷ್ಟೊಂದು ಗಿಡಗಳನ್ನ ಹಚ್ಚಿದ್ದೀನಿ. ಇನ್ನೂ ಒಂದಿಷ್ಟು ಆರ್ಡ್ರ್ ಮಾಡಿದ್ದೀನಿ ಪಾಟ್ಸ್ನ. ಆಮೇಲೆ ಈ ಸೀಡ್ಸ್ ಇರುತ್ತಲ್ಲ, ಹೂವಿನ ಸೀಡ್ಸು, ಸೊ ಅದನ್ನೂ ಆರ್ಡ್ರ್ ಮಾಡಿದ್ದೀನಿ. ಬರುತ್ತೆ ಇನ್ನೇನು. ಅಂದರೆ ಇಲ್ಲಿ ಹುಡುಕೊಂತ ಹೋಗೋದಕ್ಕಿಂತ ಸೀಡ್ಸ್ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಆ್ಯಂಡ್ ಇವತ್ತು ನಿನ್ನೆ ನಾನು ಉಂಡೆ ಕಟ್ಟಿದೆ. ಸೊ ಇವತ್ತು ರೆಡಿ ಮಾಡಿಬಿಟ್ಟು ಪೂಜೆ ಮಾಡಬೇಕು. ನಾಳೆ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು. ಮಂಗಳಗೌರಿ ಪೂಜೆ ಅಲ್ವಾ, ಸಾಯಂಕಾಲ ಒಂಚೂರು ಈವ್ನಿಂಗ್ ಹೋಗಬೇಕು. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ದೋಸೆ ಮಾಡಿದ್ದೆ, ಈ ಗೋಧಿ ದೋಸೆ ಇರುತ್ತಲ್ಲ, ಸೊ ಅದನ್ನ ಮಾಡಿದ್ದೆ. ಅದನ್ನ ತಿಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಇವತ್ತೇನು ಹೆಂಗೆ ಹೋಗುತ್ತೆ ಕಂಟಿನ್ಯೂ ವ್ಲಾಗ್ ಬರುತ್ತೆ. ಸೊ ಆದಷ್ಟು ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಅಂದರೆ ನಾನು ಸ್ನಾನ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊಳೋದು. ಅದಕ್ಕೂ ಮುಂಚೆ ಏನು ಫಸ್ಟೇ ಕ್ಲೀನ್ ಮಾಡ್ಕೊಂಡಿರಲ್ಲ. ಎಲ್ಲ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ.
ಅದಾದಮೇಲೆ ಇಲ್ಲಿ ಪೂಜೆ ಮುಗಿಯೋಕ್ಕೆ ಬಂತು. ಹಾಗೆ ನಿನ್ನೆ ನಾವು ಹೊರಗಿನ ನಾಗಪ್ಪಗೆ ಹಾಲು ಎರ್ತಿರ್ಲಿಲ್ಲಲ್ಲ, ಸೊ ಹಾಗಾಗಿ ಇವತ್ತು ಎರಡು ಅದನ್ನೇ ಮಾಡಿಬಿಡೋಣ ಅಂತ ಅಂದು ಎಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ಮಾಡೋಕ್ಕಾಗಲಿಲ್ಲ ಅಂದರೂ ಏನೋ ತಪ್ಪಾಯಿತು ಅಂದ್ಕೊಂಡು ಇವತ್ತು ಎರಡು ಮಾಡಿಬಿಡೋಣ ಅಂತ ರೆಡಿ ಮಾಡಿಕೊಂಡು ಕಡಲೆಕಾಳು ನೆನೆ ಹಾಕಿದ್ವಿ. ಸೊ ಅದನ್ನ ಎಡೆಗಿಟ್ಟು ಮತ್ತಿನ್ನೇನು ಮಾಡಿರಲಿಲ್ಲ. ಹೋದ ಸತಿ ರೊಟ್ಟಿ ಪಂಚಮಿ ಮಾಡಿದ್ವಿ, ಈ ಸತಿ ಅದೂ ಆಗಲಿಲ್ಲ. ಬಿಕಾಸ್ ನಮ್ಮ ಮಮ್ಮಿಗೂ ಆರಾಮಿರಲಿಲ್ಲ, ನಾವು ಊರಿಗೆ ಹೋಗಿದ್ವಿ. ಸೊ ಹಾಗಾಗಿ ಈ ಸತಿ ಏನೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಾನು ಪೂಜೆ ಮಾಡೋವಾಗ ಒಂದು ಬಟರ್ಫ್ಲೈ ಥರ ಬಂದಿತ್ತು, ಖುಷಿ ಅನ್ನಿಸ್ತು. ಅದೇನೋ ಬೇಡಿಕೊಂಡು ಆಮೇಲೆ ಹಾಲು ಎರ್ತಿದ್ದೀವಿ. ನಾನು ಹಾಲು ಹಾಕೋದು ನೋಡಿ ಅವಳು ಬಂದು, ನನ್ನ ಮಗಳು ಬಂದು ನಾನು ಅಂದ್ಕೊಂಡು ಬಂದು ಹಾಕ್ತಾಯಿದ್ಲು. ಅದೊಂದು ಇಷ್ಟ ಆಯಿತು, ಅದನ್ನು ಸ್ಟೇಟಸ್ಸು ಹಾಕಿದ್ದೆ ನಾನು. ಏನೋ ಒಂಥರ ಖುಷಿ ಆಯಿತು. ಅಟ್ಲೀಸ್ಟ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇಷ್ಟಾದರೂ ಮಾಡಿದೆ ಅನ್ನೋ ಏನು ನೆಮ್ಮದಿ ಇದೆ. ಸೊ ಹಾಗಾಗಿ ಎಲ್ಲ ಪೂಜೆ ಮಾಡಿಕೊಂಡು ಎಡೆಗಿಟ್ಟು ಇಲ್ಲಿ ಬೆಲ್ಲದ ನೀರನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹಾಲನ್ನ ಎರಿತೀವಿ. ಇವಾಗ ನನ್ನ ಮಗಳು ಬರ್ತಾರೆ ನೋಡಿ. ಅವಳೇ ಬಂದು ಯಾವ ರೀತಿ ಅಂದರೆ ಒಂದು ಸತಿ ನೋಡ್ಕೊಂಡ್ಬಿಟ್ರೆ ಅವಳೇ ಎಲ್ಲ ಮಾಡ್ತಾಳೆ. ಹಾಯ್, ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ಎಡೆ ಮಾಡಿದ್ದಾಯಿತು. ನಿನ್ನೆ ಆ್ಯಕ್ಚುಲಿ ಬೆಲ್ಲದ ನೀರು ಎರಿಬೇಕಿತ್ತು ನಾಗಪ್ಪನಿಗೆ, ಬಟ್ ನಾನು ನಿನ್ನೆ ಲೇಟಾಗಿ ಬಂದಿರೋ ಕಾರಣ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಲ್ಲದ ನೀರು ಹಾಗೇ ಹಾಲನ್ನ ಎರ್ತಿದ್ದೀವಿ. ಆ್ಯಂಡ್ ಎಲ್ಲ ಕೆಲಸ ಆಗಿದೆ. ನಿನ್ನೆ ಎಲ್ಲ ಉಂಡೆ ಎಲ್ಲ ಕಟ್ಟಿ ಮಾಡೋಷ್ಟರಲ್ಲಿ ಲೇಟ್ ಆಯಿತು, ಯಾಕಂದರೆ ನಿನ್ನೆ ಬೆಳಗ್ಗೆ ಬಂದಿರೋದು ನಾನು ಚೆನ್ನೈಯಿಂದ. ಇವತ್ತು ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಸೊ ಬನ್ನಿ, ಅಡುಗೆಗೆ ಚಪಾತಿ, ಪಲ್ಯ, ರೈಸ್ ಆಗಿದೆ, ತೋರಿಸ್ತೀನಿ. ಇದು ಕಾಳು ಪಲ್ಯ, ಅಂದರೆ ನಿನ್ನೆ ಉಸಿಳಿಗೆ ನೆನೆ ಹಾಕಿದ್ವಿ ಅದರದ್ದು. ಆ್ಯಂಡ್ ಇಲ್ಲಿ ಚಪಾತಿ ನಾದ್ಕೊಂಡಿದ್ದೀವಿ. ಇದು ರೈಸ್. ಸೊ ಇವಾಗ ಚಪಾತಿ ಉದ್ದಬೇಕು, ಲಟ್ಟಿಸ್ಬೇಕು. ಸೊ ಲಟ್ಟಿಸ್ಕೊಂಡು ಊಟ ಮಾಡಬೇಕು. ಪೂಜೆ ಹೀಗಾಗಿದೆ. ತೀರಾ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ಸತಿ ಪೂಜೆನ. ಹೋದ ಸತಿ ತುಂಬ ಚೆನ್ನಾಗಿ ಮಾಡಿದ್ದೆ. ಬಿಕಾಸ್ ಅರ್ಜೆಂಟಾಗಿ ಊರಿಗೆ ಹೋಗೋದು ಬಂದಿರೋದ್ರಿಂದ, ಅಂದರೆ ಚೆನ್ನೈಗೆ ಹೋಗೋದು ಬಂದಿರೋದ್ರಿಂದ ಯಾವುದನ್ನು ನಾನು ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ನಿನ್ನೆನೂ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಬೇಕಿತ್ತು, ಇವತ್ತು ಮಾಡಬೇಕಿತ್ತು. ಬಟ್ ಬಂದಾಗಿಂದ ಸುಸ್ತಾಗಿಬಿಟ್ಟಿದೆ. ಆಲ್ಮೋಸ್ಟ್ ನಾನೇನೂ ಮಾಡೇನೇ ಇಲ್ಲ. ಸೊ ಹಾಗಾಗಿದೆ. ಇವಾಗ ಹೂವು ತಂದಿಲ್ಲ ನಾನು, ಮನೆ ಮುಂದೆ ಹೂವು ಇದ್ದಿದ್ದನ್ನು ಹರ್ಕೊಂಡು ಬಂದು ಹಾಕಿರೋದು. ಹೂವು ತೊಗೊಂಬಂದಿಲ್ಲ. ಇವತ್ತು ಮಾರ್ಕೆಟಿಗೆ ಹೋಗ್ಬೇಕು ಆ್ಯಕ್ಚುಲಿ. ನಾಳೆ ಮಂಗಳವಾರ, ಅಂದರೆ ನನ್ನ ಮಂಗಳಗೌರಿ ಪೂಜೆ ಇರೋದ್ರಿಂದ ತರಬೇಕು ಹೂವು. ಒಂದು ಸ್ವಲ್ಪ ಐಟಮ್ಸ್ ಇದೆ, ಸೊ ಅದನ್ನ ತರಬೇಕು. ಈ ಪೂಜೆಗಳು ಬಂದರೆ ಪೂಜೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಈ ಪೂಜೆಗಳು ಆಮೇಲೆ ಅದು ಹಿಂದಿನ ದಿನ ಪ್ರಿಪ್ರೇಷನ್ ಮಾಡ್ಕೊಳೋದು ತುಂಬ ಚೆನ್ನಾಗಿರುತ್ತೆ. ನಿನ್ನೆನೇ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು, ಬಟ್ ನನಗಾಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು 5 ಥರದ ಉಂಡೆಗಳನ್ನ ಮಾಡಿಕೊಂಡು ಇವತ್ತು ಬೆಳಗ್ಗೆ ಎಲ್ಲ ಪೂಜೆನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ನಾಳೆ ಮಂಗಳಗೌರಿ ಪೂಜೆ ಒಂದಿದೆ. ಅದಾದಮೇಲೆ ನೆಕ್ಸ್ಟು ಇದ್ರೆ ಈ ಬರೋ ಶುಕ್ರವಾರ ವರಮಹಾಲಕ್ಷ್ಮಿ ಇದೆ. ಈ ಸತಿ ಅದನ್ನು ಅಂದರೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೋದ ವರ್ಷ ಅಂದ್ಕೊಂಡಿದ್ದೆ, ಹೋದ ವರ್ಷ ನನ್ನ ಕೈಲಿ ಆಗಲೇ ಇಲ್ಲ. ಈ ವರ್ಷ ಏನೇ ಆಗಲಿ ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಸತಿ ಮಾಡೇ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಮತ್ತೆ ಮಂಗಳಗೌರಿ ಬರುತ್ತೆ.
ಇದು ಇಷ್ಟ ಆಗಿಬಿಟ್ರೆ ಇದೊಂದು ನನ್ನ ಪೂಜೆ ಅಂದ್ಕೊಂಡಿದ್ದ ಥರ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವತ್ತು ಸತಿ ಎಲ್ಲ ಹಬ್ಬನೂ ಚೆನ್ನಾಗಿ ಮಾಡಿದ್ವಿ. ಈ ಸತಿ ನಾಗರ ಪಂಚಮಿ ಒಂದು ಸ್ವಲ್ಪ ಸಿಂಪಲ್ ಆಯಿತು, ತೀರ ಸಿಂಪಲ್ ಮಾಡ್ಕೊಂಡ್ವಿ. ದೇವ್ರಿಗೆ ಭಕ್ತಿಯಿಂದ ಏನು ಮಾಡಿದ್ರು ಒಳ್ಳೆಯದೇ, ಬಟ್ ನನ್ನ ಖುಷಿಗೆ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಈ ಸತಿ ಆಗಲಿಲ್ಲ, ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಹೋದ ವರ್ಷಕ್ಕಿಂತ ಈ ವರ್ಷ ಆಗಲಿಲ್ಲ, ಹೋದ ವರ್ಷಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತೀನಿ ಮುಂದಿನ ವರ್ಷ ಹಬ್ಬನ. ಓಕೆ, ಇವಾಗ ಅಡುಗೆ ಮಾಡಬೇಕು. ಚಪಾತಿ ಉದ್ಬಿಟ್ಟು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಒಳಗೆ ನಡಿ. ಸೊ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ತುಂಬ ಟಯರ್ಡ್ ಆಗಿತ್ತು. ಅದಾದಮೇಲೆ ಈವ್ನಿಂಗು ಮಾರ್ಕೆಟಿಗೆ ಹೊರಟಿದ್ವಿ. ಬಿಕಾಸ್ ಮಂಗಳಗೌರಿ ಪೂಜೆಗೆ ಸಾಮಾನು ತರೋದಿತ್ತು. ಸೊ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಹೊರಡ್ತಾ ಇದ್ದೀವಿ. ಮೋಸ್ಟ್ ಆಫ್ ದ ಟೈಮ್ ನಾವು ಮಧ್ಯಾಹ್ನ ಹೋಗ್ತಿದ್ವಿ, ಬಟ್ ಈ ಸತಿ ಈವ್ನಿಂಗ್ ಹೋಗ್ತಾಯಿದ್ದೀವಿ. ಇಲ್ಲಿ ತರಕಾರಿಯಲ್ಲಿ ತೊಗೊಂಡಿದ್ದಾಯಿತು, ಹೂವು ಒಂದು ತೊಗೋಬೇಕಷ್ಟೇ, ಹೂವು ಸಿಗ್ತಾಯಿಲ್ಲ, ತೊಗೊಂಡು ಸಿಗ್ತೀನಿ. ಇಲ್ಲಿ ಹೂವಿನ ಮಾರ್ಕೆಟಿಗೆ ಬಂದ್ವಿ. ಹೂಗಳು ಹಾಗೆ ಹಣ್ಣುಗಳು ಎಷ್ಟು ರೇಟ್ ಆಗಿದೆ ಅಂದರೆ ಏನು ಕೇಳಿದ್ರು ಹಬ್ಬ ಇದೆ ರೇಟ್, ಹಬ್ಬ ಇದೆ ರೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಯಿಂದ ಬರಲಿಲ್ಲ, ನಾನು ಏನು ಮಾಡೋದು, ಬರಲೇಬೇಕು. ಒಂದು ಸ್ವಲ್ಪ ಹೊತ್ತು ಅಂತ ಬೇಕ್ರಿಗೆ ಬಂದ್ವಿ. ಎಗ್ ಪಪ್ಸ್ ತೊಗೊಳೋಣ ಅಂದರೆ ಶ್ರಾವಣ ಮಾಸ ತಿನ್ನೋಂಗಿಲ್ಲ, ವೆಜ್ ಪಪ್ಸ್ ತೊಗೊಂಡ್ವಿ. ವೆಜ್ ಪಪ್ಸ್ ತೊಗೊಂಡು ತಿಂದ್ಕೊಂಡು ಮನೆಗೆ ಹೊರಟಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.